ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ನಾನು ಕಡೂರನ್ನು ಬರಪೀಡಿತ ಪ್ರದೇಶ ಅಂಥೇಳಿ ಘೋಷಣೆ ಮಾಡಲೇಬೇಕು ಅಂಥೇಳಿ ಸಾವಿರಾರು ಜನ ರೈತರ ಜೊತೆ ಬಂದು ಜಿಲ್ಲಾಧಿಕಾರಿಗಳನ್ನು ಕಂಡು ಮನವಿ ಪತ್ರ ಕೊಟ್ಟೆ. ಆದರೆ ಈಗಾಗಲೇ ಕೊಟ್ಟು ಸುಮಾರು 10-15 ದಿನಗಳಾದರೂ ಕೂಡ ಕ್ರಮ ನಡೀತಾ ಇದೆ ಅಂತ ಒಂದು ಸೂಚನೆ. ಒಂದು ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ನಿನ್ನೆ ಮೊನ್ನೆ ಕಡೂರು ಬಂದು ಆ ಭಾಗದಲ್ಲೆಲ್ಲ ಸಂಚಾರ ಮಾಡಿ ಅಧಿಕಾರಿಗಳ ಜೊತೆ ಮಾತಾಡಿ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರು ಹೇಳಿ ಹೋದ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ನನಗೊಂದು ಮಾಹಿತಿ ಬಂತು. ಈ ಮಾಹಿತಿ ಬಂದರೆ ನನಗೆ ಸ್ವಲ್ಪ ಇದು ಆತಂಕದ ವಿಷಯ ಆಗಿದೆ. ಏನು ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಗುಲ್ಬರ್ಗಾದಲ್ಲಿ ಮಾಡಿರೋದು ನಾನು ಗಮನಿಸಿದೆ. ಅವರು ಹೇಳ್ತಾ ಇದ್ದಾರೆ, ನಾವು ಈಗ ತಕ್ಷಣ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡೋಕ್ಕೆ ಸ್ವಲ್ಪ ತಾಂತ್ರಿಕವಾದ ತೊಂದರೆಗಳಿದೆ. ಇದು ತಕ್ಷಣಕ್ಕಾಗುವ ಕಾಣೆ. ಇದಕ್ಕೆ ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ನಿಯಮಗಳೇನಿದೆ ಅವುಗಳನ್ನು ಸರಳೀಕರಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋ ಥರದಲ್ಲಿ ಕೇಂದ್ರ ಸರ್ಕಾರ ನಿಯಮಗಳನ್ನು ಸಡಿಲ ಮಾಡಿದರೆ ಆ ನಿಯಮಗಳನ್ನು ಇಟ್ಕೊಂಡು ಸಡಿಲೀಕರಣಗೊಂಡ ನಿಯಮ ಇಟ್ಕೊಂಡು ನಾವು ಬರಪೀಡಿತ ತಾಲೂಕುಗಳು ಘೋಷಣೆ ಮಾಡಬೇಕು. ಹಾಗಾಗಿ ಈ ಪ್ರಕ್ರಿಯೆ ವಿಳಂಬವಾಗಬಹುದು ಅನ್ನೋ ಥರ ಹೇಳಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಅನ್ನೋ ವಿಷಯ ಏನಪ್ಪ ಅಂದರೆ, ಅಸೆಂಬ್ಲಿ ನಡೀತಾ ಇದೆ. ಈ ಎಲ್ಲದಕ್ಕೂ ಕೂಡ ಹಿಂದೆ ರಾಜ್ಯ ಸರ್ಕಾರ ಬೇರೆ ಕೇಂದ್ರ ಸರ್ಕಾರ ಬೇರೆ ಅಂದರೆ ಇಲ್ಲೊಂದು ಪಕ್ಷ ಆಡಳಿತ ಪಕ್ಷ, ಅಲ್ಲೊಂದು ಬೇರೆ ಆಡಳಿತ ಪಕ್ಷ, ಅಲ್ಲಿ ಬೇರೆ ಬೇರೆ ಪಕ್ಷಗಳಿದ್ದಾಗಲೂ ಕೂಡ ಎಷ್ಟೋ ನನ್ನ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ಥರದ ಬರ ವಿಪತ್ತು ಬಂದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರನ ಕೈ ಕಾಯ್ದೆ ತಾವೇ ಸ್ವಯಂ ಘೋಷಣೆ ಮಾಡಿ ಕ್ರಮ ತೆಗೆದುಕೊಂಡ ನೂರಾರು ನಿದರ್ಶನಗಳನ್ನು ನಾನು ಕೊಡಬಲ್ಲೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಮ್ರಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಈಗಿನ ಒಂದು 30 ವರ್ಷಗಳ ಕರ್ನಾಟಕ ಇತಿಹಾಸದಲ್ಲಿ ಬರ ಬಂದಾಗಲೆಲ್ಲ SM ಕೃಷ್ಣ ಅವ್ರ ಕಾಲ ಇರ್ಬೋದು, ಮತ್ತೊಂದು ಕಾಲಘಟ್ಟ ಇರ್ಬೋದು, ಆವಾಗ ಬರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲೂ ಕೂಡ ಆ ಥರ ಮಾಡಿದ ನಿದರ್ಶನಗಳಿದೆ. ಯಾರನ್ನೂ ಕೈ ಕಾಯ್ಕೊಂಡು ಕೂತಿಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ನನ್ನ ಆಗ್ರಹ, ರಾಜ್ಯ ಸರ್ಕಾರ ಅದು ನಿಯಮಗಳು ಕೇಂದ್ರ ಸರ್ಕಾರ ಮಾಡೋದು ಕರೆಕ್ಟ್ ಮಾಡಲಿ, ಅದು ಒಳ್ಳೆಯದೇ, ಅಲ್ಲಿಂದಲೂ ನಮಗೆ ಪರಿಹಾರ ಬರಲಿ. ತನ್ನ ಲಿಮಿಟಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮಟ್ಟಿಗೆ ಇವುಗಳನ್ನು ವಿಶೇಷ ತಾಲೂಕುಗಳು ಅಂತ ಡಿಕ್ಲೇರ್ ಮಾಡಿ ಅವುಗಳಿಗೆ ಕೇಂದ್ರ ಸರ್ಕಾರದ ₹5 ಬರೋ ಸ್ಥಳ ಆದರೆ ನಾವು ₹2 ಕೊಟ್ಟು ಇವರನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಎನ್ನುವಷ್ಟು ಹೇಳುವಷ್ಟಾದರೂ ರಾಜ್ಯ ಸರ್ಕಾರ ಜವಾಬ್ದಾರಿ ಹೊರಬೇಕು. ಎಲ್ಲಕ್ಕೂ ಕೇಂದ್ರದ ಕಡೆ ತೋರಿಸ್ಕೊಂಡು ಕೂತ್ಕೊಂಡ್ರೆ ಜನ ಸಾಯ್ತಾ ಇದ್ದಾರೆ. ಹಾಗಾಗಿ ನನ್ನ ಈ ಸೆಷನ್ನಲ್ಲಿ ಅವರು ಈ ನಿಟ್ಟಿನಲ್ಲಿ ಸೂಕ್ತವಾದ ಘೋಷಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೆ, ನಿನ್ನೆ ಜಾರ್ಜ್ ಅವರು ಹೇಳಿದ್ದಾರೆ, ಕುಕ್ಕ ಸಮುದ್ರ ಕೆರೆಗೆ ತಕ್ಷಣವೇ ಭದ್ರಾ ನೀರು ಬಿಡಿ ಅಂತ ನಾನು ಇಲ್ಲಿ ಒತ್ತಾಯ ಮಾಡಿದ್ದೆ. 2 ರಾತ್ರಿ ಮಟ್ಟಿಗೆ ನೀರು ಕೊಡ್ರಪ್ಪ ಅಂತ ಕೇಳಿದ್ದೆ. ಕುಡಿಯೋ ನೀರಿಗೆ ಮಾತ್ರ ನಾವು ನೀರು ಕೊಡ್ತೀವಿ, ನೀರಾವರಿ ಕೊಡಲ್ಲ ಅಂತ ಸರ್ಕಾರ ಹೇಳಿದೆ ಅನ್ನೋ ನಿಯಮ ಇಟ್ಕೊಂಡು ಅಧಿಕಾರಿಗಳು ನೀರು ಬಿಡ್ತಾ ಇಲ್ಲ. ಜಾರ್ಜ್ ಅವರು ರಾಮಲಿಂಗಾರೆಡ್ಡಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆಯದು, ಅದಾಗಿ ನೀರು ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂದರೆ ನಾನಂತೂ ಈ ಬರದ ಘೋಷಣೆ ಆಗಬೇಕು ಮತ್ತು ಕುಕ್ಕ ಸಮುದ್ರ ಕೆರೆಗೆ, ನಮ್ಮ ಕೆರೆಗಳಿಗೆ ಭದ್ರಾ ನೀರು ಬರಬೇಕು ಅನ್ನೋ ಕಾರಣಕ್ಕೆ ಇಟ್ಕೊಂಡು ನಾನು ಕೂಡ ಒಂದು ಕಾರ್ಯಕ್ರಮನ ಇದನ್ನು ಸೆಷನ್ನಲ್ಲಿ ಏನು 2-3 ದಿನ ಆಗುತ್ತೆ ನೋಡಿಕೊಂಡು ಆಗಸ್ಟ್ 15ರ ಸುಮಾರಿಗೆ ನಾನು ಮತ್ತೊಂದು ಹೋರಾಟನ ಹಮ್ಮಿಕೋಬೇಕು ಅಂತ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.